ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಹೆಣ್ಮಕ್ಳಿಗೂ ಬೆಳಗ್ಗೆ ಎದ್ದ ತಕ್ಷಣ ಏನಪ್ಪ ತಿಂಡಿ ಮಾಡೋದು ಅನ್ನೋದೇ ಒಂದು ದೊಡ್ಡ ಚಿಂತೆ ಅಂತ ಅನ್ನಿಸ್ತಿರುತ್ತೆ. ಸೊ ನಾನು ಇವತ್ತು ಟೊಮೊಟೊ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ತುಂಬ ದಿನಗಳೇ ಆಗೋಗಿತ್ತು ಟೊಮೊಟೊ ಚಿತ್ರಾನ್ನ ಮಾಡಲ್ಲ. ಯೂಶಲಿ ಟೊಮೊಟೊ ಚಿತ್ರಾನ್ನ ಜಾಸ್ತಿ ಅಂದರೆ ಟೊಮೊಟೊ ಗೊಜ್ಜು ಆ ಥರ ಎಲ್ಲ ಮಾಡಿಬಿಡ್ತೀನಿ. ಟೊಮೊಟೊ ಚಿತ್ರಾನ್ನ ಮಾಡಲ್ಲ. ನನಗೆ ಅಷ್ಟಾಗೇನು ಇಷ್ಟ ಆಗೋದಿಲ್ಲ. ನಾರ್ಮಲ್ ಚಿತ್ರಾನ್ನ ಒಗ್ಗರಣೆ ಮಾಡೋದು ಅಷ್ಟೇ ಇಷ್ಟ ಆಗೋದು ನನಗೆ. ಅದರಿಂದ ಅದೇ ಜಾಸ್ತಿ ಮಾಡಿಬಿಡ್ತೀನಲ್ಲ, ಇದು ಮಾಡಲ್ಲ. ಆದರೆ ಈ ಥರ ಚಿತ್ರಾನ್ನ ಸೋಮ್ಗೆ ತುಂಬ ಇಷ್ಟ ಆಗುತ್ತೆ. ಟೊಮೊಟೊ ಚಿತ್ರಾನ್ನ, ನಿಂಬೆಹಣ್ಣು ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ ಅದೆಲ್ಲ. ಸೊ ಇದು ಲಂಚ್ ಬಾಕ್ಸ್ಗೆ ಅಂದ್ಬಿಟ್ಟು ಟೊಮೊಟೊ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಇವಾಗ ಬೆಳಗಿನ ಬ್ರೇಕ್ಫಾಸ್ಟಿಗೆ ಬಂದುಬಿಟ್ಟು ನಾನು ರಾಗಿ ದೋಸೆ ಮಾಡ್ತಾಯಿದ್ದೀನಿ. ರಾಗಿ ದೋಸೆ ಜೊತೆಗೆ ಇವತ್ತು ಶೇಂಗಾ ಚಟ್ನಿ ಮಾಡ್ತಾಯಿದ್ದೀನಿ. ಸೊ ಶೇಂಗಾ ಚಟ್ನಿ ಇತ್ತೀಚೆಗೆ ಸೋಮ್ಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ. ಕೇಳ್ತಾರೆ, ನಾರ್ಮಲ್ ಚಟ್ನಿ ಮಾಡಿದ್ಯಾ ನಿಖಿತ, ಶೇಂಗಾ ಚಟ್ನಿ ಮಾಡಿದ್ಯಾ ಅಂತ ಕೇಳ್ತಾರೆ. ಸೊ ನಾರ್ಮಲ್ಗೆ ಏನಂದರೆ ನಾನು ಎಲ್ಲ ಐಟಮ್ಸ್ ಇವಾಗ ಹುರ್ಗಡ್ಲೆ, ತೆಂಗಿನಕಾಯಿ ಮತ್ತು ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಬೆಳ್ಳುಳ್ಳಿ ಇದೆಲ್ಲ ಹಾಕಿ ಒಂದು ಸ್ವಲ್ಪ ಕಡಲೆ ಬೀಜನ ಹುರಿದ್ಬಿಟ್ಟು ಹಾಕ್ತೀನಿ ಅಷ್ಟೇನೆ. ಅಂದರೆ ಏನು ಅದಕ್ಕೇನು ಎಕ್ಸ್ಟ್ರಾ ಆ ಥರ ಎಲ್ಲ ಏನಿಲ್ಲ. ಕಡಲೆ ಬೀಜ ಹುರಿದು ಹಾಕಿದ್ರೆ ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ. ಸೊ ಯಾರು ಈ ಥರ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ಇಲ್ಲ ಇನ್ನೂ ಮೇ ಬಿ ಬೇರೆಯವರೆಲ್ಲ ಇನ್ನೂ ಬೇರೆ ಥರ ಶೇಂಗಾ ಚಟ್ನಿನ ಮಾಡ್ಬೋದು ಅಂತ ಅನಿಸುತ್ತೆ. ನನಗೆ ಇದು ಇಷ್ಟ ಅನ್ನೋ ಥರ ಆಯಿತು. ಅಂದರೆ ಹುರ್ಗಡ್ಲೆ ಜೊತೆಗೇ ಶೇಂಗಾ ಹಾಕೋದು ನನಗೆ ಇದು ಟೇಸ್ಟು ಚೆನ್ನಾಗಿದೆ ಅನ್ನೋ ಥರ ಫೀಲ್ ಆಯಿತು. ಅದರಿಂದ ಆವಾಗಿಂದ ಇದನ್ನೇ ಮಾಡ್ತಾಯಿದ್ದೀನಿ ನಾನು ಬೇಕಂದಾಗಲ್ಲ. ಇನ್ನು ರಾಗಿ ದೋಸೆನೂ ಮಾಡಿದೆ. ಆ್ಯಂಡ್ ಲಂಚ್ ಬಾಕ್ಸಿಗೆ ಟೊಮೊಟೊ ಚಿತ್ರಾನ್ನ ಕೂಡ ಲಂಚ್ ಬಾಕ್ಸಿಗೆ ಕಟ್ಟಿದ್ದೀನಿ. ಫ್ರೆಂಡ್ಸ್, ಇವಾಗ ಪೂಜೆ ಮಾಡಿದಾಯಿತು. ಇನ್ನು ಬೆಳಗ್ಗೆ ದೀಪ ಹಚ್ಚಿ ಹೋಗಿದ್ರು. ಆದ್ದರಿಂದ ನಾನು ಇವಾಗ ಮತ್ತು ದೀಪ ಹಚ್ಚಿದೆ ಅಷ್ಟೇ, ಕಡ್ಡಿ ಬೆಳಗ್ದೆ ಅಷ್ಟೇ. ನೀನು ಕುಶಿಮ ಮಲ್ಕೊಂಡಿದ್ದಾಳೆ, ಟಿವಿ ನೋಡ್ತಾ ಇದ್ಲು. ಇವಾಗ ಅವಳು ಮಲಗಿಸಿದ್ದೀನಿ. ಸ್ವಲ್ಪ ಹಾಗೇ ಒಂದು ಸ್ವಲ್ಪ ಬೇಕಾಗಿರೋ ತರಕಾರಿಗಳನ್ನೆಲ್ಲ ಆರ್ಡರ್ ಮಾಡೋಣ ಅಂತ ಅನ್ಕೊತಾ ಇದ್ದೆ. ಅದ್ರ ಬದಲು ಇಲ್ಲೇ ಸೂಪರ್ ಮಾರ್ಕೆಟ್ಗೆ ಹೋಗಿ ಬಂದ್ಬಿಡೋಣ, ಏನಿದೆ ಏನಿಲ್ಲ ನೋಡ್ಕೊಂಡು ಬಂದಾಗುತ್ತೆ ಅಂತ ಅಂದ್ಕೊಂಡು ಇಲ್ಲಿಗೆ ಸೂಪರ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಒಂದು ಹೆಜ್ಜೆ ಹೋಗೋದೇ ಇಲ್ಲ ನಾನು ಅಲ್ಲಿಗೆ ಜಾಸ್ತಿ. ಸುಮ್ಮನೆ ಹೆಂಗೋ ಬೆಳಕಿದೆ, ಇನ್ನು ಬೆಳಕಿರೋ ಟೈಮ್ನಲ್ಲಿ ಕುಶಿಮ ಮಲ್ಕೊಂಡಿದ್ದಾಳೆ, ಹೋಗ್ಬಿಡೋಣ ಅಂತ. ಇವಾಗ ರಕ್ಷಿತು ಮನೆ ಬೇಗ ಬಂದ, ಕಾಲೇಜಿಗೆ ಬಂದಿದ್ದಾನೆ. ಮತ್ತು ಸೋಮ್ ಕೂಡ ಬಂದರು. ಇಬ್ಬರು ರೆಸ್ಟ್ ಮಾಡ್ತಾಯಿದ್ರು. ಸರಿ, ನಾನು ಅಷ್ಟೇ ಕಾಫಿ ಮಾಡೋಣ ಅಂತ ಹೋದೆ. ಅಷ್ಟರಲ್ಲಿ ಏನಾದ್ರು ಸ್ನ್ಯಾಕ್ಸ್ ಬೇಕು ಅಂತ ಹೇಳ್ತಾಯಿದ್ರು. ಅದಕ್ಕೆ ನೋಡ್ಕೊಂಡು ಬರ್ತೀನಿ, ಒಂದ್ಸರಿ ಹೋಗ್ಬಿಟ್ಟು ಒಂದ್ಸರಿ ಹೇಗೆ ಕಣ್ಣು ಆಡಿಸ್ಕೊಂಡು ಬರೋಣ ಅಂತ ಹೊರಡ್ತಾಯಿದ್ವಿ. ಸೊ ಬನ್ನಿ ಹೊರಡೋಣ. ಸುಮಾರು ಜನ ನಾನು ಹಾಕೊಂಡಿರೋ ಏನಂತಾರೆ ಇದ್ರ ಬಗ್ಗೆ ಸುಮಾರು ಜನ ಕೇಳ್ತಾ ಇರ್ತಾರೆ. ನಿಗ್ತಾ ಇದ್ರು ಲಿಂಕ್ ಕೊಡಿ, ಎಷ್ಟು ಸತಿ ಕೇಳಿದೀನಿ ನೀವು ಕೊಡೋದೇ ಇಲ್ಲ ಅಂತ. ಇದು ಏನಂದ್ರೆ ನಾನು ಮಲ್ಲೇಶ್ವರಂ ನಾನು ತಗೊಂಡಿದ್ದು ಆಲ್ಮೋಸ್ಟ್ ಒಂದು 6 years 7 years ಆಯ್ತು ಅಂತ ಅನ್ಸುತ್ತೆ. ಅದು ತಗೊಂಡಿದ್ರಿಂದ ಲಿಂಕ್ ಇಲ್ಲ. ಇದು ಆಫ್ಲೈನ್ ಅಲ್ಲಿ ತಗೊಂಡಿರೋದು. ಮಳೆ ಬಂದು ನಿಂತಿರೋದ್ರಿಂದ ಒಂಥರ ತಂಪಾಗಿಸ್ತದೆ. ಆದರೂ ಚಳಿನೇ, ಹಾಗೇನೆ ಹೋಗೋಕ್ಕಾಗಲ್ಲ ದುಪ್ಪಟ ಎಲ್ಲ ಹಾಕೊಳೋದಕ್ಕೋಸ್ಕರ. ಇವಾಗ ಈ ಟೈಮ್ನಲ್ಲಿ ಮಳೆಗಾಲದಲ್ಲಿ ಸ್ವಲ್ಪ ಆದಷ್ಟು ನಾನು ಯೂಸ್ ಮಾಡ್ತೀನಿ ಜಾಸ್ತಿ. ನನಗೆ ಸೆಕ್ಯೂರಿಟಿ ಹೋಗಕ್ಕೆ ಬಿಡ್ತಾ ಇಲ್ಲ, ನನಗೆ ಎಂಟ್ರಿ ಇಲ್ಲ ಅಂತ ಹೇಳ್ತಾವ್ರೆ. ಅದರಿಂದ ಗಾಡಿ ಇಲ್ಲೇ ಹಾಕ್ಬಿಟ್ಟು ನಡ್ಕೊಂಡು ಹೋಗುವ ಅಂತ ಹೇಳಿ. ಯಾಕೆಂದರೆ ಅಲ್ಲಿ ಬೋರ್ ತೆಗಿತಾ ಇದ್ದಾರೆ, ಅದಕ್ಕೆ ಗಾಡಿ ನಿಲ್ಲೋಗಂಗಿಲ್ಲ ಮೇಡಮ್, ಇಲ್ಲೇ ಹಾಕ್ಬಿಟ್ಟು ಹೋಗಿ ಗಾಡಿನ, ಇಲ್ಲಿ ಈ ಕಡೆಯಿಂದ ಹೋಗ್ಬಿಟ್ಟು ಗಡ್ಡ ಹೋಗಿ ನಡ್ಕೊಂಡು ಆಮೇಲೆ ಹೋಗಬೇಕು. ಓಕೆ, ಅದಕ್ಕೆ ಹಿಂಗೆ ಅಡ್ಡ ಹೊಡಿತಾ ಹೋಗ್ಬೇಕು ಅಷ್ಟೇ. ಮಶ್ರೂಮ್ ತೊಗೊಳ್ಳೋಣ ಅಂತ ನೋಡಿದೆ. ಮಶ್ರೂಮು ಅಷ್ಟಾಗಿ ಏನು ಫ್ರೆಶ್ ಅನ್ನೋ ಥರ ಅನಿಸ್ಲಿಲ್ಲ. ಕೆಲವೊಂದು ಟೈಮ್ ಫ್ರೆಶ್ಶಾಗಿ ಕಾಣಿಸ್ತಾ ಇರುತ್ತೆ, ಹಂಗೆ ಎತ್ಕೊಂಬಿಡೋಣ ಒಂದು 2 ಬಾಕ್ಸ್ 3 ಬಾಕ್ಸ್ ಅನ್ನೋ ಥರ ಅನಿಸುತ್ತೆ. ಇದು ಏನು ಅಷ್ಟು ಚೆನ್ನಾಗಿದೆ ಅನ್ನೋ ಥರ ಅನ್ನಿಸ್ಲಿಲ್ಲ. ನಾನು ಆದರೆ ಇವತ್ತು ಮಾಡ್ತೀನೋ ಇಲ್ಲ ನಾಳೆ ಮಾಡ್ತೀನೋ ಗೊತ್ತಿಲ್ಲ ಅಂತ ಅಂದ್ಕೊಂಡು, ಅಂದರೆ ನೆಕ್ಸ್ಟ್ ಡೇ ಏನಾದರೂ ಬ್ರೇಕ್ಫಾಸ್ಟಿಗೆ ಮಾಡ್ತೀನೋ ಗೊತ್ತಿಲ್ವಲ್ಲ ಅಂದ್ಕೊಂಡಿದ್ದು ಮಾಡಿದೆ. ಇನ್ನು ಬಾಳೆಹಣ್ಣು ಖಾಲಿಯಾಗಿತ್ತು. ಕುಶಿಮಾಗೆ ಬಾಳೆಹಣ್ಣು ಇವಾಗ ಡೈಲಿ 1 ಇಲ್ಲ 2 ಬಾಳೆಹಣ್ಣು ಕೊಡ್ತೀನಿ ಕಂಪಲ್ಸರಿ. ಪುಟ್ಟ ಬಾಳೆಹಣ್ಣು ಆದರೂ ಸರಿ, ಇಲ್ಲಾಂತಂದರೆ ಇದು ಪಚ್ಚ ಬಾಳೆಹಣ್ಣು ಆದರೂ ಸರಿ ಕೊಡ್ತೀನಿ. ಇನ್ನು ಪಪ್ಪಾಯನೂ ಕೂಡ ಚೆನ್ನಾಗಿತ್ತು, ಪಪ್ಪಾಯನೂ ಕೂಡ ತೊಗೊಂಡೆ. ಇನ್ನು ಬೇರೆ ಫ್ರೂಟ್ಸ್ ಎಲ್ಲ ಕೇಳಿದೆ. ಇನ್ನೇನು ಆಲ್ಮೋಸ್ಟು ಸೇಬು ಸೀಸನ್ ಬರ್ತಾಯಿದೆ, ಆ್ಯಪಲ್ ಸೀಸನ್ ಬರ್ತಾಯಿದೆ. ರೇಟ್ ಮಾತ್ರ 280 ರೂಪಾಯಿ ಹೇಳಿದ್ರು kg. ಅಯ್ಯಪ್ಪ, ಅಷ್ಟೊಂದು ಏನಕ್ಕೆ ಸುಮ್ಮನೆ ಅಂತ ಅಂದ್ಕೊಂಡು ಬೇಡ ಅಂದ್ಕೊಂಡು ಸುಮ್ಮನೆ. ಇನ್ನು ಸ್ವಲ್ಪ ಪೇಪರ್ ಅವಲಕ್ಕಿ ಆ ಥರ ಎಲ್ಲ ನನಗೆ ಅವಲಕ್ಕಿ ಬೇಕಾಗಿತ್ತು. ನೋಡಿದೆ ಅಲ್ಲಿ ಅವಲಕ್ಕಿ, ಬೇಡ ಬಿಡು ಆನ್ಲೈನಲ್ಲಿ ಆರ್ಡ್ರ್ ಮಾಡೋಣ ಅಂದ್ಕೊಂಡೆ. ಇನ್ನು ಜೊತೆಗೆ ಮಂಡಕ್ಕಿ ಕೂಡ ಇತ್ತು. ಸೊ ಇನ್ನೇನು ಮಂಡಕ್ಕಿ ತೊಗೊಬಿಡೋಣ ಇರು. ಮಂಡಕ್ಕಿ ಚುರುಮುರಿ ಆದರೆ ಸರಿ, ಇಲ್ಲಾಂದರೆ ಖಾರ ಹಚ್ಬಿಟ್ಟು ಏನಾದರೂ ಮಾಡಿದ್ರೆ ಸರಿ ಹೋಗುತ್ತೆ. ಮನೆಯಲ್ಲೇ ಇದ್ರಲ್ಲ, ಆಫೀಸಿಂದ ಬಂದಿದ್ರಲ್ಲ, ಅವ್ರಿಗೆ ಸ್ನ್ಯಾಕ್ಸ್ ಖಾಲಿಯಾಗಿದೆ. ಅದಕ್ಕೋಸ್ಕರ ಸರಿ ಅಂದ್ಬಿಟ್ಟು ಇವಾಗ ಬಂದು ಮಂಡಕ್ಕಿನ
ಚುರುಮುರಿ ಚುರುಮುರಿ ಇಲ್ಲ, ಖಾರ ಹಚ್ಚೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಮೊದಲೆಲ್ಲ ನಮಗೆ ಮಂಡಕ್ಕಿ ಅಂತಂದರೆ ನಮ್ಮ ಮನೆ ಹತ್ರ ಬರೋರು ಬಂದಾಗ ಹೆಂಗಂದರೆ ಸೇರು ಲೆಕ್ಕ. ನನಗೆ ಗೊತ್ತಿರೋ ಪ್ರಕಾರ 1.5 ರೂಪಾಯಿ ಸೇರು, 2 ರೂಪಾಯಿ ಇಲ್ಲ 2.5 ರೂಪಾಯಿ ಸೇರು ಅನ್ನೋ ಥರ ಬರ್ತಾಯಿತ್ತು. ಅಂದರೆ 5 ರೂಪಾಯಿ 2 ಸೇರು ತೊಗೋತಾಯಿದ್ವಿ, ಈ ಥರ ಇತ್ತು. ಇವಾಗೆಲ್ಲ ಗ್ರಾಮ್ ಲೆಕ್ಕ ಆ ಥರ ಬಂದುಬಿಟ್ಟಿದೆ. ಇಷ್ಟು ಗ್ರಾಮ್ಗೆ ಇದು ಒಂದು ನೋಡಿ ಪ್ಯಾಕೆಟ್ ಮಾಡಿ ಇಟ್ಬಿಟ್ಟಿದ್ರು ಅದನ್ನು. ಸೊ ಅದನ್ನು ತೊಗೊಂಡು ಬರೋದು ಈ ಥರ ಆಗಿಬಿಟ್ಟಿದೆ. ನಾನು ಅದನ್ನೇ ಸೋಮ್ ಹತ್ರ ಮಾತಾಡ್ತಾಯಿದ್ದೆ, ಹೆಂಗಿತ್ತು ಅವಾಗಿಂದೆಲ್ಲ ಸೋಮ್, ಇವಾಗೆಲ್ಲ ಇಷ್ಟು ಚೇಂಜ್ ಆಗಿಬಿಡುತ್ತೆ. ತೆಂಗಿನಕಾಯಿ ಕೆ ಜಿ ಲೆಕ್ಕ ಬಂದುಬಿಟ್ಟಿದೆ, ಹಳಸಿನ ಹಣ್ಣು ಕೆ ಜಿ ಲೆಕ್ಕ ಬಂದುಬಿಟ್ಟಿದೆ. ಮೊದಲು ಪೀಸ್ ಲೆಕ್ಕ ಇತ್ತು, ಇವಾಗ ಕೆ ಜಿ ಲೆಕ್ಕ, ಪ್ರತಿಯೊಂದು ಕೆ ಜಿ ಲೆಕ್ಕ ಹಿಡಿದ್ಬಿಟ್ಟಿದ್ದಾರೆ ಎಲ್ರೂ ಅಂತ ಹಾಗೆ ಮಾತಾಡ್ತಾಯಿದ್ದೆ. ಯೂಶ್ವಲಿ ನಾನು ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಎಣ್ಣೆ, ಸ್ವಲ್ಪ ಉಪ್ಪು, ಅರಿಶಿನ, ಕಡಲೆಬೀಜ ಅದನ್ನೆಲ್ಲ ಹುರ್ಗಡ್ಲೆ ಇದಿಷ್ಟು ಹಾಕಿ ಹುರಿದ್ಬಿಟ್ಟು ಈ ಬೌಲ್ಗೆ ಹಾಕೋಕ್ಕೆ ಅಂತ ಹಾಕ್ಬಿಟ್ಟೆ. ಮಿಕ್ಸ್ ಮಾಡೋಕ್ಕಾಗುತ್ತೇನೋ ಅಂತ, ಆದರೆ ಅದು ಮಿಕ್ಸ್ ಮಾಡೋಕ್ಕಾಗಲೇ ಇಲ್ಲ ಒಂಚೂರೂ. ಆಮೇಲೆ ಅಯ್ಯೋ ಅಂದ್ಕೊಂಡು ಇನ್ನೊಂದು ದೊಡ್ಡ ಬೌಲ್ ಹುಡುಕಿ ಅದನ್ನು ತೊಗೊಂಡು, ಯಾಕಂದರೆ ಇದು ಯೂಸ್ ಮಾಡಲ್ಲ, ನಾನು ಜಾಸ್ತಿ ಎತ್ತಿಟ್ಬಿಟ್ಟಿರ್ತೀನಿ. ಆಮೇಲೆ ಸರಿ ಅದನ್ನೇ ಇದು ಮಾಡೋಣ ಇರೋ ಅಂದ್ಬಿಟ್ಟು ಅದನ್ನ ಎತ್ಕೊಂಡು ಮಿಕ್ಸ್ ಮಾಡಿ ಫುಲ್ ಇದು ಮಾಡ್ತಾಯಿದ್ದೀನಿ. ಆ ಮಂಡಕ್ಕಿ ಹಾಕೋ ಒಂಥರ ಸ್ಮೆಲ್ ಬರ್ತಾಯಿತ್ತು, ಮುಗ್ಲು ಥರ ಬರುತ್ತೆ ಗೊತ್ತಾ, ಆ ಥರ. ಇದೇನು ಒಂಥರ ಬರ್ತಾಯಿದ್ದಿಲ್ಲ ಅಂತ ಅಂದ್ಕೊಂಡೆ. ಆಮೇಲೆ ಎಕ್ಸ್ಪೈರ್ ಡೇಟ್ ನೋಡಿದೆ, ಇನ್ನೂ ನೆಕ್ಸ್ಟ್ ಇಯರ್ 2005 ಜನವರಿವರೆಗೂ ಇತ್ತು. ಸೊ ಅಂದರೆ ನಾವು ಈ ಥರ ಅಂಗಡಿಗಳಲ್ಲಿ ಯಾವಾಗಲೂ ತೊಗೊಂಡಿದ್ದಲ್ಲ. ನಮ್ಮ ಮನೆ ಹತ್ರ ಹೆಂಗೆ ಫ್ರೆಶ್ಶಾಗಿ ಮೂಟೆಗಳಲ್ಲಿ ಅವಾಗೆಲ್ಲ ಸೈಕಲಲ್ಲಿ ಎತ್ಕೊಂಡು ಬರೋರು, ಆ ಥರ ತೊಗೊಂಡ್ಬಿಡ್ತಾ ಇದ್ವಿ. ಇಲ್ಲ ಸಂತೆ ಮಂಡಕ್ಕಿ ಅದು ಕೂಡ ಫ್ರೆಶ್ ಅನ್ನಿಸ್ತಾಯಿತ್ತು, ತೊಗೊಂಡ್ಬಿಡ್ತಾಯಿದ್ವಿ. ಇವಾಗೆಲ್ಲ ನೋಡಿ ಹಿಂಗೆ ಆನ್ಲೈನಲ್ಲಿ ಅಂಗಡಿಯಲ್ಲಿ ತೊಗೊಳ್ಳೋ ಥರ ಆಗಿದೆ. ಇನ್ನು ನಮ್ಮ ಸೋಮ್ಗೆ ಇಷ್ಟ ಅಲ್ವಾ, ಮಾತಾಡ್ತಾಯಿದ್ರು ಫೋನಲ್ಲಿ, ಹಂಗೆ ಮಾತಾಡ್ತಾನೆ ಬಂದು ಹಾಗೆ ಅವರು ಮಿಕ್ಸ್ ಮಾಡಿ ಒಂದಷ್ಟು ಬಾಯಿಗೆ ಹಾಕ್ಕೊಂಡು ಹೋದ್ರು. ಬೇಗ ಕೊಂಡೋಗಿ ತನಗಿದ ಹೊಟ್ಟೆ ಹಸ್ವಾಗ್ತಾಯಿದೆ, ಏನಾದರೂ ಬೇಕು ನನಗೆ ಸ್ನ್ಯಾಕ್ಸ್ ಅಂತ. ಇವಾಗ ಜಾಸ್ತಿ ಎಲ್ಲೂ ಹೊರಗಡೆ ತಿನ್ನೋಕೆ ಹೋಗ್ತಾಯಿಲ್ಲ, ಆದ್ದರಿಂದ ಮನೆಯಲ್ಲಿ ಇದು ಮಾಡ್ತೀವಿ. ಅದ್ರ ಜೊತೆಗೆ ನನಗೆ ಬಂದು ಕಾಫಿ ಇರಬೇಕು. ನಾನು ಮಂಡಕ್ಕಿ ಹಂಗೆ ನಿಜವಾಗ್ಲೂ ತಿನ್ನೋದೇ ಇಲ್ಲ. ನನಗೆ ಚಪಾತಿ ಆಗಲಿ, ಗರ್ಗರಿ ಚಪಾತಿ ಆಗಲಿ, ಇಲ್ಲ ಅಂತಂದರೆ ಚಕ್ಲಿ ಬರುತ್ತಲ್ಲ, ಚಕ್ಲಿ, ನಿಪ್ಪಟ್ಟು, ಜೊತೆಗೆ ಈ ಥರ ಮಂಡಕ್ಕಿ, ಇವೆಲ್ಲನೂ ನನಗೆ ಕಾಫಿ ಜೊತೆಗೆ ತಿಂದ್ರೇ ಸಮಾಧಾನ ಅಂತ ಅನ್ಸೋದು. ಹಾಂ, ಒಂದು ಟೊಮಾಟೊ ಒಂದು ಈರುಳ್ಳಿ ಹಾಕ್ಬಿಟ್ಟು ಇದೆ ಬೇಲ್ಪುರಿ ಆಗೋಯ್ತು. ಸೋಮ್ಗೆ ಈ ಥರ ಇಷ್ಟ ಅಂತ ಇದು ಮಿಕ್ಸ್ಚರ್ ಹಾಕ್ಕೊಂಡು ತಿನ್ನೋದು, ಅದಕ್ಕೆ ಹಾಕ್ಕೊಂಡು ತಿಂತವ್ರೆ. ಸೊ ಇನ್ನು ಫ್ರೂಟ್ಸು ಪಪ್ಪಾಯ ಮತ್ತು ಬಾಳೆಹಣ್ಣು ತಂದೆ, ಅದು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಂಗೆ ಇದಕ್ಕೆ ಹಾಕೊಂಡ್ಬಿಟ್ಟೆ ಮಿಕ್ಸ್ ಮಾಡೋಕ್ಕೆ ಆಗ್ತಾಯಿಲ್ಲ. ಲಾಸ್ಟಿಗೆ ದೊಡ್ಡದು ಬಂದು ತೊಗೊಂಡು ಹಾಕೊಂಡಯ್ಯೋ. ಇನ್ನು ನಮ್ಮ ಸೋಮ್ಗೆ ಈ ಥರ ಮಾಡಿಬಿಟ್ರೆ ಅವ್ರಿಗೆ ಇಷ್ಟ ಬಂದಂಗೆ ಹಾಕೊಂಡು ತಿಂತಾ ಇರ್ತಾರೆ. ಇದಕ್ಕೆ ಒಂಚೂರು ಹಸಿಮೆಣ್ಸಿಕಾಯಿ, ಈರುಳ್ಳಿ, ಟೊಮೊಟೊ, ಈರುಳ್ಳಿ ಎಲ್ಲ ಹಾಕೊಂಡು ಬೇಲ್ಪುರಿ ಚುರುಮುರಿ ಏನು ಮಾಡ್ಕೊಂಡು ತಿನ್ನೋದು ಅಷ್ಟೇ. ಅವ್ರು ಬೆಳ್ಳುಳ್ಳಿನೂ ಬಿಡಲ್ಲ, ನಾನು ಅಲ್ಲೇ ಬಿಡಿಸ್ಕೊಂಡು ಹಂಗೆ ತಿಂದ್ಬಿಡ್ತಾರೆ. ಓಕೆ, ನಾನು ಕಾಫಿ ರೆಡಿ ಆಗಿದೆ. ಕಾಫಿ ಮಾಡ್ಕೊಂಡು ಒಂಚೂರು ಬಿಟ್ಕೊಂಡು ಅವ್ರಿಗೂ ಕೊಟ್ಟು ನಾನು ಕುಡಿಯೋದು. ರಕ್ಷಿತೆಲ್ಲ ಹೊರಗಡೆ ಹೋದ, ಏನೋ ತಗೊಬರ್ತೀನಿ ಅಂತ. ಅದರಿಂದ ಬೆಳ್ಳುಳ್ಳಿ ಏನಂತೆ ಗೊತ್ತಾ, ರಕ್ತನ ತೆಳು ಮಾಡುತ್ತಂತೆ. ಹಾರ್ಟ್ ಹೊಟ್ಟೆನಲ್ಲಿ ತಿನ್ಬಿಡ್ತು ಅಂತಂದ್ರೆ ಗೊತ್ತಿಲ್ಲ ರೈಟ್ ಆರ್ ರಾಂಗ್ ಅಂತ ಎಲ್ಲ ಕೇಳಿದ್ದು. ಬೆಳ್ಳುಳ್ಳಿನ ತಿನ್ಬಿಡ್ತು ಅಂತಂದ್ರೆ ರಕ್ತ ತಿನ್ ಮಾಡುತ್ತಂತೆ. ಓಕೆ, ಇದೊಂದು ಟಿಪ್ಸ್ ಫ್ರೆಂಡ್ಸ್. ಅಂತೆಲ್ಲ ಗೊತ್ತಿರೋದು ಹೇಳಿದೆ. ನನ್ನ ಮಗು ಇನ್ನೂ ಮಲ್ಕೊಂಡಿದ್ದು ಎದ್ದಿಲ್ಲ, ಟೈಮ್ ಬಂದು 6:30 ಆಗಿದೆ. ಓಕೆ, ಕಾಫಿ ಕೊಟ್ಬಿಡ್ತೀವಿ. ಇನ್ನು ಸಂಜೆ ಟೈಮ್ ಅಂದರೆ 1 ಅವರ್ ನಮ್ಮ ಜೊತೆ ಮಾತಾಡೋಕ್ಕೆ ಸಿಗ್ತಾರೆ. ಆಮೇಲೆ ಬ್ಯಾಡ್ಮಿಂಟನ್ ಆಡೋಕ್ಕೆ ಅಂತ ಹೊರಟೋಗ್ಬಿಡ್ತಾರೆ. ಕೆಲವೊಂದು ಟೈಮ್ ನಾನೇ ಹೇಳಿ ಕೋಪ ಮಾಡ್ಕೊಂಡಾಗ ಮಾತ್ರ ಎಲ್ರಿ ಒಂದಿನೂ ಸಿಗಲ್ಲಲ್ಲ ರೀ, ಇಷ್ಟು ಬ್ಯುಸಿ ಆಗಿಬಿಟ್ರೆ ಹೇಗೆ ರೀ ಅಂತ ಅಂದಾಗ ಆವಾಗ ಒಂದೊಂದು ದಿನ ಮಳೆ ಬರ್ತಾಯಿದೆ ಹಾಗೆ ಹೀಗೆ ಅಂತ ಕುಳ್ಕೊತಾರೆ. ಹಾಗೆ ಮಾತಾಡಿಕೊಂಡು ಇಬ್ಬರೂ ಕಾಫಿ ಕುಡಿತಾ ಕೂತ್ಕೊಂಡಿದ್ವಿ. ಇನ್ನು ಖುಷಿಬಾ ಬೇರೆ ಮಲ್ಕೊಂಡಿದ್ಲು. ಇನ್ನು ಸರಿ ಸ್ವಲ್ಪ ಹೊರಗಡೆ ಕೆಲಸ ಇದೆ. ನಾನು ಹೇಳ್ದಲ್ಲ ಆವಾಗಲೇ ಅಪಾರ್ಟ್ಮೆಂಟಲ್ಲಿ ನೀರು ಬೋರ್ ತೆಗಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿ, ಯಾಕೆಂದರೆ ಇವಾಗ ಎಲ್ಲಿ ನೋಡಿದ್ರು ನೀರಿನ ಪರಿಸ್ಥಿತಿ ತುಂಬಾ ಹದಗೆಟ್ಟಿದೆ. ನನಗೆ ಒಂದು ಸರಿ ಅನಿಸುತ್ತೆ ನಮ್ಮ ಭದ್ರಾವತಿ ಎಷ್ಟು ಚೆಂದ ಅಂತ ಅನಿಸುತ್ತೆ. ಯಾಕೆಂದರೆ ನಮಗೆ ಭದ್ರಾ ನೀರು ಹೊಳೆನಲ್ಲಿ ಹರಿತಾ ಇರುತ್ತೆ, ಎನಿ ಟೈಮ್ ನೀರು ಡೈಲಿ ನೀರು ಬರ್ತಾ ಇರುತ್ತೆ. ನೀರಿಗಂತೂ ಟೆನ್ಷನ್ ಇರೋದೇ ಇಲ್ಲ, ನೀರಿಲ್ಲಪ್ಪ ಅನ್ನೋ ಥರ ಅನಿಸೋದೇ ಇಲ್ಲ ನಮಗೆ. ಸೊ ಸ್ವಲ್ಪ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಕೂಡ ಬಂದ್ವಿ. ಮತ್ತು ಅವತ್ತು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಎದ್ದು ಮತ್ತೆ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾಯಿದ್ದೀನಿ. ಏನಪ್ಪ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಸರಿ ಬೀಟ್ರೋಟ್ ಇತ್ತು, ಬೀಟ್ರೋಟ್ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಬೀಟ್ರೋಟು ಜ್ಯೂಸ್ ಮಾಡಿಕೊಂಡು
ಕುಡಿಬೋದು ಬೆಳಗ್ಗೆ ಟೈಮು. ನಾನು ಏನಾದ್ರು ಹೆಲ್ದಿ ಡ್ರಿಂಕ್ ಆ ಥರ ಮಾಡ್ಕೊತ ಇರ್ತೀನಿ. ಕೆಲವೊಂದು ಟೈಮು ವೀಡಿಯೋ ಮಾಡ್ತೀನಿ, ಕೆಲವೊಂದು ಟೈಮು ವೀಡಿಯೋ ಮಾಡೋದಕ್ಕೆ ನನಗೆ ಆಗೋದಿಲ್ಲ. ಸೊ ಆವಾಗ ತಲೆಗೆಡ್ಸ್ಕೊಳ್ಳಲ್ಲ, ಇರಲಿ ಬಿಡು ಅಂತ ಅಂದ್ಕೊಂಡು ಹಂಗೆ ಮಾಡಿಬಿಡ್ತೀನಿ. ಅದಾದಮೇಲೆ ಸೋಮ್ ಕೂಡ ಓಂಕಾಳು ಬರುತ್ತಲ್ಲ, ಓಂಕಾಳು ಅಂದರೆ ಜೀರಿಗೆ ನೀರು, ಓಂಕಾಳು ನೀರು ಅದೆಲ್ಲ ಮಾಡ್ತಾರೆ. ಇವತ್ತು ಆದ್ದರಿಂದ ಏನು ಜ್ಯೂಸ್ ಮಾಡೋಕ್ಕೆ ಹೋಗಲಿಲ್ಲ. ಓಂಕಾಳು ಇತ್ತಲ್ಲ, ಸರಿ ಅದ್ರ ನೀರನ್ನೇ ಕುಡಿದ್ರಾಗುತ್ತೆ ಅಂತ. ಕುಸುಮಗೂ ಕೂಡ ಅಷ್ಟೇ, ಅದೇ ನೀರನ್ನೇ ನಾನು ಕುಡಿಸ್ತೀನಿ, ಯಾಕಂದರೆ ಜೀರ್ಣ ಚೆನ್ನಾಗಾಗುತ್ತೆ ಅಂತ ಹೇಳಿ ಅದನ್ನೇ ಕುಡಿಸ್ತೀವಿ. ಏನೋ ಒಂದು ಒಟ್ಟಿನಲ್ಲಿ ಬಾರ್ಲಕ್ಕಿ ನೀರು, ಇಲ್ಲ ಜೀರಿಗೆ ನೀರು, ಇಲ್ಲ ಓಂಕಾಳು ನೀರು, ಈ ಥರ ಏನಾದರೂ ಕುಡಿತಾ ಇರ್ತೀವಿ. ಏನಾಗುತ್ತೆ ಅಂದರೆ ಯೂಶಲಿ ವಿಡಿಯೋದಲ್ಲಿ ಪ್ರತಿಯೊಂದನ್ನು ನಾನು ಡೀಟೇಲಾಗಿ ತೋರಿಸಲ್ಲ ಅಷ್ಟೇನೆ. ಎಲ್ಲಾನು ಏನಂದರೆ 24 hours ನಾನೇನು ವೀಡಿಯೋ ಮಾಡ್ತಾ ಇರಲ್ಲ ಅಲ್ವಾ. ಯಾವಾಗ ಅದು ನಾವು ವೀಡಿಯೋ ಕ್ಯಾಮ್ರಾ ತಂದು ಇಟ್ಕೊಂಡಿರ್ತೀನಿ ಟೈಮ್ ಎಷ್ಟು ಸರಿ ಬಿಡು ಇದ್ರಿ ಏನು ತೋರಿಸೋದು ಅಯ್ಯೋ ಅನ್ನೋ ಥರನೂ ಮಾಡಿದ್ದೀನಿ ನಾನು, ಹಾಗೂ ಆಗುತ್ತೆ. ಆಮೇಲೆ ಸೋಮ್ಗೆ ಕೇಳಿದೆ, ಅವ್ರು ಬರ್ತಿದ್ದಂಗೆ ಏನಂದರೆ ಚಪಾತಿ ಬೀಟ್ರೋಟ್ ಪಲ್ಯ ಮಾಡಿದ್ದೀನಿ, ನಿಮಗೆ ಟಿಫನ್ ಬ್ರೇಕ್ಫಾಸ್ಟ್ ಅದನ್ನೇ ತಿಂದು ಟಿಫನ್ ಬಾಕ್ಸಿಗೆ ಅದನ್ನೇ ಕಟ್ಲ ಏನು ಅಂದರು. ಇಲ್ಲ ಮಾದಾಯಿ ಬೇಡ, ನನಗೆ ಚಪಾತಿ ಬೀಟ್ರೋಟ್ ಪಲ್ಯ ಆಫೀಸಿಗೆ ಕಟ್ಟು, ಇಲ್ಲಿ ಬೇರೆ ಏನಾದ್ರು ಮಾಡಿಕೊಡಮ್ಮ ಅಂದರು. ಸರಿ ಶಾವಿಗೆ ತಂದಿದ್ದೆ ಅಲ್ಲ ಹಿಂದಿನ ದಿನ, ಅಲ್ಲಿಂದನೇ ಸೂಪರ್ ಮಾರ್ಕೆಟಿಂದ ಅನಿಲ್ ಶಾವಿಗೆ ತಂದಿದ್ದೆ. ಸೊ ಶಾವಿಗೆ ಮಾಡಿ ತುಂಬ ದಿನಗಳಾಗಿತ್ತು, ಸರಿ ಅಂದ್ಬಿಟ್ಟು ಶಾವಿಗೆ ಮಾಡಿದೆ. ಅದೇನಾಗೋಯ್ತು ಗೊತ್ತಾ, ಸುಮಾರು ದಿನಗಳಾಗಿದ್ದರಿಂದ ಅದು ಏನಂದರೆ ಜಾಸ್ತಿ ಎಲ್ಲ ನೀರಲ್ಲೆಲ್ಲ ಕುದಿಸೋದು ಬೇಡ, ಒಂದು ಸ್ವಲ್ಪ ಜಾಸ್ತಿ ಕುದಿಸ್ಬಿಟ್ಟೆ ಅಂತ ಅನ್ಸುತ್ತೆ, ಸ್ವಲ್ಪ ಮೆತ್ತಗಾಗ್ಬಿಡ್ತು. ಆದರೆ ನನ್ನ ಮಗಳು ತಿನ್ನೋ ಥರ ಚೆನ್ನಾಗಿತ್ತು, ಅದನ್ನು ಇರಲಿ ಬಿಡು ಅಂತ ಅಂದ್ಕೊಂಡು. ಅಂದರೆ ಇದಕ್ಕೇನು ಗೊತ್ತಾ, ಇವಾಗ ನೀರಲ್ಲಿ ಹಾಕಿ ಕುದಿಸಿದ ತಕ್ಷಣವೇ ಅದನ್ನು ಬಸ್ಬಿಡ್ಬೇಕು. ಬಸ್ತಾದ್ಮೇಲೆ ನಾನು ಯೂಶಲಿ ತಣ್ಣೀರು ಹಾಕ್ಬಿಡ್ತೀನಿ. ತಣ್ಣೀರು ಹಾಕಿದಾಗ ಏನಾಗುತ್ತೆ, ಅದು ಬಿಡಿ ಬಿಡಿ ಆಗಿಬಿಡುತ್ತೆ. ಸೊ ಸ್ವಲ್ಪ ನೀರು ಹಾಕ್ತೆ ಅಂತ ಅನ್ಕೊತೀನಿ, ಜಾಸ್ತಿ ನೀರು ಹಾಕಿದ್ರೆ ಅದು ಬಿಡಿ ಬಿಡಿ ಆಗ್ತಿತ್ತು. ನಾನು ಸ್ವಲ್ಪ ಇಷ್ಟೇ ಬರೀ ಒಂದು ಅರ್ಧ ಚಮಚಷ್ಟು ನೀರು ಹಾಕ್ತೆ, ಅಷ್ಟು ಒಂದು ಗ್ಲಾಸಷ್ಟು. ಅದಕ್ಕೋಸ್ಕರ ಅದಷ್ಟು ಇದಾಗಲಿಲ್ಲ. ಇರಲಿ, ಆದರೆ ಟೇಸ್ಟ್ ಚೆನ್ನಾಗಿತ್ತು ಅಂತ ಹೇಳಿ ಸುಮ್ಮನೆ ತಿನ್ಕೊಂಡ್ರೆ ಏನು ಮಾತಾಡಲಿಲ್ಲ. ನಾನು ಇದಕ್ಕೆಲ್ಲ ಮೊದಲೇನು ಮಾಡ್ತಾಯಿದ್ದೆ ಅಂದರೆ ಸೇಮ್ ಇದೇ ಶಾವಿಗೆಗೇ ಕಾಯಿ ಹಾಲು ಥರ ಮಾಡಿಬಿಡ್ದೆ, ಅಂದರೆ ಸ್ವೀಟ್ ಶಾವಿಗೆ ಮತ್ತು ಖಾರ ಶಾವಿಗೆ ಆ ಥರ ಮಾಡ್ತಾಯಿದ್ದೆ ನಾನು. ಇವಾಗ ಒಂದು ಸ್ವಲ್ಪ ನಾನು ತುಂಬ ವರ್ಷಗಳೇ ಆಗೋಯ್ತು ಶಾವಿಗೆ ಮಾಡಿ. ಯಪ್ಪ, ಈ ಮಕ್ಳು ಇಟ್ಕೊಂಡು ಎಡಿಟಿಂಗ್ ಮಾಡ್ತೀನಿ, ವಾಯ್ಸ್ ಓವರ್ ಕೊಡ್ತೀನಿ ಅಂದ್ರೂ ಸ್ವಲ್ಪ ಕಷ್ಟನೇ. ಅವಳು ಮಲಗಿರುವಾಗ ಅವಳು ಮಲಗೋದೇ ಇಲ್ಲ, ನಾನು ಮಲಗಿಬಿಡ್ತೀನಿ, ಅವಳೇ ಮಲಗೋದಿರಲ್ಲ, ಹಂಗಾಗುತ್ತೆ. ನೈಟ್ ಟೈಮ್ ಆದರೂ ಎಡಿಟಿಂಗ್ ಮಾಡೋಣ ಅಂದರೆ ಅಟ್ಲೀಸ್ಟ್ ಇವಾಗ ಬೆಳಗ್ಗೆ ನೋಡಿ, ಇವಾಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇವಾಗ ಸೋಮ್ಗೆ ಆಫೀಸಿಗೆ ಕಳ್ಸಾದ್ಮೇಲೆ ಇವಾಗ ಸ್ವಲ್ಪ ಫ್ರೀ ಮಾಡಿಕೊಂಡು ನಾನು ಎಡಿಟಿಂಗ್ ಮಾಡಿ ಅಟ್ಲೀಸ್ಟ್ ಎಡಿಟಿಂಗ್ ಮಾಡಿರ್ತೀನಿ, ಆದರೆ ವಾಯ್ಸ್ ಓವರ್ ಕೊಡೋಣ ಅಂತ ಮಾಡ್ತಾಯಿದ್ದೀನಿ. ಬಿಡ್ತಾಯಿಲ್ಲ. ಅಮ್ಮ ಅದು ಕೊಡಮ್ಮ ಇದು ಕೊಡಮ್ಮ ಅಂತ ಬರ್ತಾನೆ ಇರ್ತಾಳೆ. ಸೊ ಏನು ಮಾಡೋಕ್ಕಾಗಲ್ಲ, ಇದ್ರ ಸೆಂಟ್ರಲ್ಲಿ ಇದೂ ಮುಖ್ಯ ಅದೂ ಮುಖ್ಯ, ಎರಡೂ ನಿಭಾಯಿಸಲೇಬೇಕು. ಹಾಗಾಗಿದೆ. ಇನ್ನು ಇಲ್ಲಿ ಶಾವಿಗೆನ ಒಗ್ಗರಣೆ ಮಾಡಿ, ಇದಕ್ಕೇನು ಟೊಮೊಟೊ ಆ ಥರ ಎಲ್ಲ ಏನು ಹಾಕಲ್ಲ ನಾನು. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಸೊಪ್ಪು, ಸ್ವಲ್ಪ ಉದ್ದಿನಬೇಳೆ ಹಾಕಿದ್ದೀನಿ ಅಷ್ಟೇ ಒಗ್ಗರಣೆಗೆ. ಕಡಲೆಬೀಜ ಆ ಥರ ಎಲ್ಲ ಏನೂ ಹಾಕೋದಿಲ್ಲ. ಉದ್ದಿನಬೇಳೆ ಹಾಕಿ ಒಗ್ಗರಣೆ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ತೆಂಗಿನಕಾಯಿ, ಆಮೇಲೆ ನಿಂಬೆ ರಸ, ಇದಿಷ್ಟನ್ನೇ ಹಾಕೋದು. ಬೇಕಂದರೆ ಕೊತ್ತಂಬರಿ ಸೊಪ್ಪು ಅದೆಲ್ಲ ಗಾರ್ನಿಷಿಂಗಿಗೆ ಹಾಕೋಬೋದು. ನಾನೇನು ಅದೆಲ್ಲ ಹಾಕಿಲ್ಲ. ಸೊ ನಾನು ಇದು ಶಾವಿಗೆ ಅಂತ ತಿನ್ನೋದಿಲ್ಲಪ್ಪ. ನನಗೆ ಈ ಶಾವಿಗೆ ಮತ್ತು ನೂಡಲ್ಸು, ಆಮೇಲೆ ಈ ಮಾಮೂಲಿ ಶಾವಿಗೆ ಬರುತ್ತಲ್ವ, ಆ ಥರ ಎಲ್ಲ ನನಗೇನು ಇಷ್ಟ ಆಗೋದಿಲ್ಲ. ಅದರಿಂದ ನನಗೆ ಅಂತ ಏನು ಮಾಡ್ಕೊಳ್ಳೋದು ಇಲ್ಲ. ಏನಿದ್ರೂ ಇವ್ರಿಗೆ ಮಾತ್ರ ಯಾರಿಗೆ ಇಷ್ಟನೋ ಅವ್ರಿಗೆ ಮಾತ್ರ ಮಾಡ್ಕೊಡ್ತೀನಿ. ನೀವು ನಂಬ್ತಿರೋ ಬಿಡ್ತಿರೋ, ಇದುವರೆಗೂ ನಾನು ಮ್ಯಾಗಿ ನೂಡಲ್ಸ್ ಬರುತ್ತಲ್ಲ, ಅದನ್ನು ಒಂದು ಸ್ಪೂನ್ನು ಕೂಡ ನಾನು ಬಾಯಿಗಿಟ್ಟಿಲ್ಲ. ನನಗೆ ಅದು ಇಷ್ಟನೂ ಇಲ್ಲ, ಅದ್ರ ಸ್ಮೆಲ್ ಕಂಡ್ರೂ ಕೂಡ ಆಗೋದಿಲ್ಲ. ಅದು ಏನು ಅಂತ ಗೊತ್ತಿಲ್ಲ. ಸ್ಟಾರ್ಟಿಂಗಿಂದನೂ ಅಷ್ಟೇ, ಎಲ್ಲರೂ ವಾವ್ ನೂಡಲ್ಸ್ ಅಂದ್ಬಿಟ್ಟು ಹೊಟ್ಟೆ ಹಸ್ತಿದ ತಕ್ಷಣವೇ ಅಟ್ಲೀಸ್ಟ್ ನೂಡಲ್ಸ್ ಆದರೂ ಮಾಡ್ಕೊಂಡು ತಿನ್ನೋಣ ಅಂತ ತಿಂತಾರೆ. ಎಕ್ಸಾಂಪಲ್ ನಮ್ಮ ಮನೇಲಿ ಸೋಮಾಗಲಿ, ರಕ್ಷಿತ್ ಆಗಲಿ, ಯಾರಾಗಲಿ ತುಂಬ ಹೊಟ್ಟೆ ಹಸ್ವಾಗ್ತದೆ, ಬೇರೆ ಏನೋ ಆಪ್ಷನ್ ಇಲ್ಲ ಅಂದಾಗ ನೂಡಲ್ಸ್ ಮಾಡಿಕೊಂಡು ತಿಂತಾರೆ, ಅವರೇ ಮಾಡ್ಕೊಂಡು ತಿಂತಾರೆ. ಅದೇನು ಈಸಿ ಅಲ್ವಾ, ಬಿಸಿನೀರಿಗೆ ಹಾಕ್ತು ಅಂದರೆ ಮುಗೀತು. ಆದರೆ ನಾನು ಇದುವರೆಗೂ ಒಂದು ಹೇಳ್ದಂಗೆ ಚೂರು ಟೇಸ್ಟ್ ಮಾಡೋದು ನಂಗೆ ಇಷ್ಟನೂ ಆಗೋದಿಲ್ಲ. ನಿಮ್ಮ ಯಾರಿಗೆ ತುಂಬ ಮ್ಯಾಗಿ ಅಂದರೆ ಇಷ್ಟ ಇಲ್ಲ, ಹಿಂಗೆ ಯಾರಿಗೆ ನನ್ನ ಥರನೇ ಇಷ್ಟ ಇಲ್ಲ ಮ್ಯಾಗಿ ಅಂತಂದರೆ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇನ್ನು ಚಪಾತಿ ಲಟ್ಟಿಸ್ತಾ ಇದ್ದೀನಿ ಇವಾಗ ಪಟ ಅಂತ. ಇವತ್ತು ನಾನು ಒಬ್ಬಳೇ ಮಾಡ್ತಾಯಿದ್ದೀನಿ ಎಲ್ಲ ಕೆಲಸ. ಯಾಕೆಂತಂದರೆ ಇವತ್ತು ನಗ್ಮ ಕೆಲ್ಸಕ್ಕೆ ಬರೋಲ್ಲ ಅಂತ ಹೇಳಿದ್ರು. ಇವತ್ತೊಂದು ದಿನ ರಜಾ ಮಾಡ್ತೀನಿ, ಬರೋಂಗಿಲ್ಲ ಅಂತ ಹೇಳಿದ್ರು. ಸರಿ ಆಯಿತು ಬಿಡು ಅಂತ ಅಂದ್ಕೊಂಡು, ಅಯ್ಯೋ ಎಲ್ಲ ಕೆಲಸ ನನ್ನ ಮೇಲೆ ಬೀಳ್ತಲ್ಲಪ್ಪ ಅಂತ ಯೋಚನೆ ಮಾಡ್ಕೊಂಡು ನಿಧಾನಕ್ಕೆ ಚಪಾತಿ ಲಟ್ಸ್ಕೊಂಡು ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಯೂಶಲಿ ಇಷ್ಟೊತ್ತಿಗೆ ಬಂದುಬಿಟ್ಟು ಅವಳು ನಾನು ಚಪಾತಿ ಲಟ್ಸ್ತಾಯಿದ್ದೆ, ಒಂದು ಪಟಪಟ ಅಂತ ಹೇಳ್ಬಿಟ್ಟು ಎಲ್ಲ ಬೇಯಿಸ್ತಾಯಿದ್ಲು. ಸೊ ಹೀಗೆ ಇನ್ನು ಲಂಚ್ ಬಾಕ್ಸ್ ಎಲ್ಲ ಕಟ್ಟಿ ಇಟ್ಟಿದ್ದೆ ನಾನು. ಅಷ್ಟರಲ್ಲಿ ಸೋಮ್ ಕೂಡ ಎಲ್ಲ ನಾನೇ ಹಾಕ್ಕೊಂಡು ಹೋಗ್ತೀನಿ ಬಿಡಮ್ಮ ಅಂದ್ಬಿಟ್ಟು ಟಿಫನ್ ತಿಂದಿದ್ರು. ಸೊ ಟೈಮ್ ಆಗ್ತಾಯಿದೆ ಅಂತ ಹೊರಟರು. ಫ್ರೆಂಡ್ಸ್, ಚಪಾತಿ ಎಲ್ಲ ಮಾಡಿದೆ. ಸೋಮ್ ಕೂಡ ಆಫೀಸಿಗೆ ಹೊರಟರು. ಊಟ ಲಂಚ್ ಬಾಕ್ಸ್ ಬೀಟ್ರೋಟ್ ಪಲ್ಯ ಮತ್ತು ಚಪಾತಿ ಕಟ್ತೆ. ಪಪಾಯ ಕಟ್ ಮಾಡೋಣ ಅಂತ ಅಂದ್ಕೊಂಡೆ, ಅಷ್ಟರಲ್ಲಿ
ಟೈಮ್ ನನಗಾಗಲಿಲ್ಲ. ಏನಂತಂದರೆ ನಗ್ಮ ಬರಲ್ಲ ಅಂತ ಹೇಳಿದ್ದು ಇವತ್ತು ಕೆಲಸಕ್ಕೆ. ಸೊ ಆದ್ದರಿಂದ ಸ್ವಲ್ಪ ನನಗೆ ಕೆಲಸ ಎಲ್ಲ ಜಾಸ್ತಿ ಇವತ್ತು ತಾನೆ. ಮೊದಲೇ ಹೇಳಿದಿದ್ರೆ ನನಗೆ ಇದಾಗ್ತಿತ್ತು, ನೀನೇ ಬರಲ್ಲ ಅಂತ ಹೇಳ್ಬಿಟ್ಲಲ್ಲ. ಸೊ ಇನ್ನೇನು ಮತ್ತೆ ಅಂದ್ಕೊಂಡು ಮಾಡಿದೆ. ಸೊ ಏನಪ್ಪ ಅಂತಂದರೆ ಇವಾಗ ಚಪಾತಿ ಆಗಿದೆ, ಕ್ಲೀನ್ ಮಾಡಬೇಕು ಮನೆ ಎಲ್ಲ ಫುಲ್ ಕಂಪ್ಲೀಟಾಗಿ. ನಂದೇ ಇವತ್ತು ಕೆಲಸ ಎಲ್ಲ. ಕಿಚನ್ ಹಿಂಗಿದೆ, ಪಾತ್ರೆಗಳು ಒಂದಷ್ಟಿದೆ. ಪಾತ್ರೆಗಳು ಇಷ್ಟೇ ಇರೋದು, ಅಲ್ಲಿ ಸಿಂಕ್ ಹತ್ರ ಇದಾವಲ್ಲ ಅಷ್ಟೇ ಇರೋದು. ಅದೆಲ್ಲ ತೊಳೆದಾಕ್ಬೇಕು ಇವಾಗ. ಮನೆ ಕಸ ಗುಡಿಸಿ ಒರೆಸ್ತಾ ಇದ್ರು ನೋ ಪ್ರಾಬ್ಲಮ್, ಏನು ಪ್ರಾಬ್ಲಮ್ ಇಲ್ಲ. ಯಾಕೆಂತಂದರೆ ಇವತ್ತು ಮಂಗಳವಾರ, ಅದಕ್ಕೋಸ್ಕರ ನನಗೆ ಏನೋ ಜಾಸ್ತಿ ಟೆನ್ಷನ್ ಇರೋದಿಲ್ಲ. ಇದು ಖುಷಿಮಾಗಿ ಇವಾಗ ಅದೇ ಶಾವಿಗೆ ಮಾಡಿದ್ದೀನಿ, ಹಾಗೆ ಚಪಾತಿ ಒಂದು ಸ್ವಲ್ಪ ಪೀಸ್ ಕೊಟ್ಟಿದ್ದೀನಿ. ಏನಾದರೂ ಹಿಟ್ಟುಗಳದ್ದು ಮಾಡಿಬಿಟ್ರೆ ನನ್ನ ಮಗಳು ಬಂದು ಕೂತ್ಕೊಂಡು ಇಲ್ಲಿ ಚಪಾತಿ ಲಟ್ಟಿಸ್ಕೊಂಡು ಮಾಡ್ತಾಯಿದ್ಲು. ಇಲ್ಲಿ ಅವಳ ಚಪಾತಿ ಇದೆಲ್ಲ ಲಟ್ಟಿಸ್ಕೊಂಡು ಇದು ಕೊಟ್ಟಿದ್ದೆ, ಮಾಡ್ತಾಯಿದ್ರಲ್ಲ. ನನಗೆಲ್ಲ ಹಚ್ಚಿದ್ಲು, ಇಲ್ಲೆಲ್ಲ ಹಚ್ಬಿಟ್ಟು ಹೋಗೋಳೆ. ಹಿಟ್ಟಿಟ್ಟು ಹಂಗಂಗೆ ಐತೆ. ಅಯ್ಯೋ ಮಕ್ಳಂದ್ಮೇಲೆ ಎಲ್ಲಾನು ಸಹಿಸ್ಕೋಬೇಕು, ಎಲ್ಲಾನು ಮಾಡ್ಕೋಬೇಕು. ರಾತ್ರಿ ಹೊತ್ತು ಅಷ್ಟೇ ನೋಡಿ, ಬಳೆ ಹಾಕ್ಕೊಂಡಿದ್ದೆ, ಕಿತ್ಲು ಮಾಡಿದ್ಲು, ಏನೇನೋ ಮಾಡಿದ್ಲು. ಮಲಗಿರೋವಾಗ ಏನೇನೋ ಮಾಡ್ತಾಳೆ. ಸರಿ ಎಲ್ಲಾನು ಆಕ್ಸೆಪ್ಟ್ ಮಾಡ್ಕೊಬೇಕು. ಇವಾಗ ಸೋಮವಾರ ನಾನು ಕೂಡ ಏನು ಗೊತ್ತು, ಮಳೆ ಬರ್ತಾರ ಥರ ವಾತಾವರಣ, ಇನ್ನಿಗೆ ಚೆನ್ನಾಗಿ ನಿದ್ದೆ ಬಿಡೋಣ, ಚೆನ್ನಾಗಿ ಮಲ್ಕೊಳ್ಳೋಣ ಅನ್ನೋ ಥರ ಅಂತ ಅನ್ನಿಸ್ತಾ ಇತ್ತು. ಇನ್ನು ಹಿಂದಿನ ದಿನನೂ ಅಷ್ಟೇ ಜಾಸ್ತಿ ಏನು ಅಡುಗೆ ಮಾಡೋ ಈ ರಕ್ಷಿತ್ ಏನು ಮಾಡ್ಬಿಟ್ಟ, ಹೋಗ್ಬಿಟ್ಟು ಬರ್ತಾ ಹಂಗೇನೆ ಹೊರಗಡೆ ಹೋಗಿದ್ದ ಅಂತ ಹೇಳಿದ್ನಲ್ಲ. ಅವಾಗ ಅವ್ನು ಹೋಗಿರೋದೇನಕ್ಕೆ ಅಂತಂದರೆ ಗೋಬಿ ಮಂಚೂರಿ ಫ್ರೈಡ್ ರೈಸ್ ತಿನ್ನಂಗಾಗಿತ್ತಂತೆ. ಅದಕ್ಕೋಸ್ಕರ ಅದನ್ನ ತೊಗೊಂಬರಕ್ಕೆ ತಗೋಗಿದ್ದ. ಅದನ್ನ ತೊಗೊಂಡು ತಿನ್ನ, ಅವ್ನಿಗೆ ಊಟ ಬೇಡ. ಇನ್ನು ಸೋಮ್ ಮಂಡಕ್ಕಿ ತಿಂದಿದ್ರು, ನಾನು ಮಂಡಕ್ಕಿ ತಿಂದೆ. ನನಗೂ ಊಟ ಬೇಡ ಅನ್ನೋ ಥರ ಅನ್ನಿಸ್ತು ಮಂಡಕ್ಕಿ ಕಾಫಿ ತಿಂದಿದ್ದಕ್ಕೆ. ಇನ್ನು ಸೋಮ್ ಬಂದ್ಬಿಟ್ಟು ಸ್ವಲ್ಪ ಕರ್ಡ್ ರೈಸ್ ತಿಂದರು ಅಷ್ಟೇನೇನೆ. ಅನ್ನ ಮಾಡಿದ್ದೆ ನಾನು, ಹಂಗಾಯಿತು. ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ, ಏನು ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಅದಕ್ಕೆ ಬೆಳಗ್ಗೆ ಬ್ಲಾಕ್ ಅಂಟಿಬಿಟ್ಟೆ. ಅದಕ್ಕೆ ಬೆಳಗ್ಗೆ 2 ಥರ ತಿಂಡಿ ಬೇಕೇ ಬೇಕು ಅಂತ ಹೇಳಿದ್ರು. ಯಾಕಂದ್ರೆ 2 ಒಂದೇ ಟೈಮ್ ಆಗಲ್ಲ ತಿನ್ನೋದಕ್ಕೆ ಅಂತ. ಅದಕ್ಕೆ 2 ಥರ ಮಾಡಿದೆ. ಇನ್ನು ಶಾವಿಗೆ ಇದಿದೆ, ಅದನ್ನು ಖುಷಿಮಾಗಿ ಸ್ಪತಿಸಿದೆ. ಅದು ಚೆನ್ನಾಗಿ ಮೆತ್ತಗಾಗ್ಬಿಟ್ಟಿದೆ. ತುಂಬ ವರ್ಷಗಳೇ ಆಗೋಯ್ತು ನಾನು ಶಾವಿಗೆ, ಅನಿಲ್ ಶಾವಿಗೆದು ಇದು ಮಾಡಿ. ಅದು ಸ್ವಲ್ಪ ಜಾಸ್ತಿ ಬೆಂದೋಗ್ಬಿಡ್ತು. ನಾನು ತಕ್ಷಣ ಎತ್ತಬೇಕಾಗಿತ್ತು. ಬೇರೆ ಕಡೆ ಗಮನ ಕೊಟ್ಕೊಂಡ್ರೆ ಅಲ್ಲಿ ಮಾಡೋಕ್ಕಾಗಲ್ಲ, ಹಂಗಾಗುತ್ತೆ. ಇನ್ನೊಂಚೂರು ತಣ್ಣೀರು ಹಾಕಿದ್ರೆ ಇದಾಗಿರ್ತಿತ್ತಿಲ್ಲ. ಅದು ಪರವಾಗಿಲ್ಲ, ನನ್ನ ಮಗಳು ತಿನ್ನೋ ಥರ ಐತೆ ಚೆನ್ನಾಗಿ. ಅದೇ ಹೇಳ್ತಾ ಇದ್ದೆ, ಉಪ್ಪಿಟ್ಟು ಥರ ಆಗೋಗ್ಬಿಡ್ತು. ಸೊ ಚಿತ್ರಾನ್ನ ಥರ ಆಗಲಿಲ್ಲ, ಶಾವಿಗೆ ಚಿತ್ರಾನ್ನ ಥರ ಆಗಲಿಲ್ಲ ಅಂತ ಅಂದೆ. ಪರವಾಗಿಲ್ಲ ಬಿಡಮ್ಮ, ನಿನ್ನ ಮಗಳು ತಿಂದರೆ ಸಾಕು ಅಂತ ಹೇಳಿದ್ರು. ಆಯ್ತು, ನನ್ನ ಮಗಳು ಒಂದು ಸ್ವಲ್ಪ ತಿನ್ನಿಸ್ಕೊತೀನಿ. ಇನ್ನು ಬಡ ಅಂತೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಎಲ್ಲ ಫಸ್ಟು ಹೊಟ್ಟೆಗೆ ಹಾಕ್ಕೊಂಡು, ನನ್ನ ಮಗಳಿಗೆ ಹೊಟ್ಟೆಗೆ ಹಾಕಿ, ಆಮೇಲೆ ನಾನು ಹೊಟ್ಟೆಗೆ ಹಾಕ್ಕೊಂಡು ಪಟ ಅಂತ ಹೇಳ್ಬಿಟ್ಟು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು. ಇನ್ನು ಇದನ್ನು ತರಿಸಿದ್ದೆ, ಲಾಲಿಪಾಪ್ ಚಿಕನ್ ತರಿಸಿದ್ದೆ ಮಕ್ಕಳೇ, ರಕ್ಷಿತಿಗೆ ಮತ್ತು ಖುಷಿಗೆ ಇಬ್ರಿಗೂ ಮಾಡ್ಕೊಡೋಣ ಅಂತ. ಇದೇನಿಲ್ಲ, ಇದು ಉಪ್ಪು ಖಾರ ಎಲ್ಲ ಹಚ್ಬಿಟ್ಟು ತೆಗೆದು ಫ್ರಿಡ್ಜಲ್ಲಿ ಹಾಕ್ಬಿಟ್ರೆ ಬೇಕಾದಾಗ ಇವರಿಗೆ 1-2 ಪೀಸ್ 3 ಪೀಸ್ ಇಬ್ರಿಗೂ ಮಕ್ಳಿಗೆ ಹಾಕ್ಕೊಟ್ಬಿಟ್ರೆ ಅವರು ಆರಾಮಾಗಿ ತಿನ್ಕೊತಾರೆ. ಖುಷಿ ಹಾಗೆ ತಿನ್ಕೊತಾಳೆ. ಇವನು ರಕ್ಷಿತಿಗೆ ತುಂಬ ಇಷ್ಟ ಇದೆ. ಅಂದರೆ ನನಗೆ ಬಂದು ಇವಾಗ ಮುದ್ದೆ ಮಾಡ್ಕೊತಾ ಇದ್ದೀನಿ ಮಧ್ಯಾಹ್ನಕ್ಕೆ. ಯಾಕಂದರೆ ಸ್ವಲ್ಪ ನಾನು ಹೇಳ್ದಂಗೆ, ನಿಖಿತಾ ನೀವು ಏನೇನು ಅಂದರೆ ಊಟ ಮಾಡ್ತಾಯಿದ್ರೆ ಅದನ್ನು ತೋರಿಸಿ ಅಂತ. ಏನಿಲ್ಲ, ನಾನು ಜಾಸ್ತಿ ಏನಂದರೆ ರೈಸ್ ಐಟಮ್ ಇನ್ನೂ ತಿನ್ನೋಕೆ ಹೋಗ್ತಾಯಿಲ್ಲ ಅಷ್ಟೇನೆ. ಸ್ವೀಟು ಅಷ್ಟೇ ಜಾಸ್ತಿ ಇಲ್ಲ. ಇವಾಗ ಏನಿದ್ರು ಮುದ್ದೆ ಮತ್ತು ಇನ್ನು ಚಪಾತಿ ಈ ಥರ ತಿನ್ಕೊತಾ ಇದ್ದೀನಿ ಅಷ್ಟೇ. ಇನ್ನು ಈ ಮುದ್ದೆಗೆ ಬಂದು ರಾಗಿ ಹಿಟ್ಟು, ಗೋಧಿ ಮತ್ತು ಮೆಂತ್ಯನ ನಾನು ಮಿಷಿನ್ ಮಾಡಿಸಿರೋದು. ಸೊ ನನಗೆ ಹೆಂಗಾಗುತ್ತೆ ಹಾಗೆ, ನನಗೆ ಸಾಂಬಾರು ಕಂಫರ್ಟಬಲ್, ಮುದ್ದೆ ಜೊತೆಗೆ ಚೆನ್ನಾಗಿರುತ್ತೆ ಅಂತಂದರೆ ಚಕ್ ಅಂದ್ಬಿಟ್ಟು ನಾನು ಇದನ್ನೇ ಮಾಡ್ಕೊಂಡು ತಿಂತೀನಿ. ಆದಷ್ಟು ರಾಗಿ ದೋಸೆ, ರಾಗಿ ರೊಟ್ಟಿ ಈ ಥರನೇ ಮಾಡ್ಕೊಂಡು ತಿಂತೀವಿ. ಬೆಳಗ್ಗೆ ಇನ್ನು ಸೋಮ್ ದೇವದೀಪ ಹಚ್ಚೋಗಿದ್ರು, ಅದೆಲ್ಲ ದೇವದೀಪ ಹಾಗೆ ಉರಿತಾನೇ ಇತ್ತು. ಇನ್ನು ಖುಷಿಮಾ ಮಲ್ಕೊಂಡು ಟಿ ವಿ ನೋಡ್ತಾ ಇದ್ಲು ಅವಳು ಪಾಡಿಗಳು. ಅವಳು ಹೆಂಗೆ ಗೊತ್ತಾ, ಆಟ ಆಡ್ತಾಯಿದ್ರು ಕೂಡ ಅವಳು, ಅಂದರೆ ಟಿ ವಿ ಓಡ್ತಾಯಿದ್ರು ಕೂಡ ಅವಳ ಪಾಡಿಗಳು ಗೊಂಬೆ ಇಟ್ಕೊಂಡು. ಹೆಣ್ಮಕ್ಳು ಅಂದರೆ ಜಾಸ್ತಿ ಈ ಟಾಯ್ಸ್ನ ಇಷ್ಟಪಡ್ತಾರೆ. ಅದರಲ್ಲಿ ಗೊಂಬೆಗಳು ಹೆಣ್ಮಕ್ಳದು ಬೇಬಿ ಅಂದ್ಕೊಂಡು ಅವಳ ಪಾಡಿಗಳು ಆಟ ಆಡ್ತಿರ್ತಾಳೆ. ಅದನ್ನೇ ಪಾಪು ಥರ ಜೋ ಲಾಲಿ ಅಂತ ಆಟ ಆಡ್ತಿರ್ತಾಳೆ. ಈ ಥರನೂ ಇರುತ್ತೆ. ನಾನು ಅದನ್ನು ಅವಳ ಕಡೆ ನೋಡ್ಕೊಂಡು ಈ ಥರದ್ದು ಮಾಡ್ತಾಯಿರ್ತೀನಿ. ಆನ್ಲೈನ್ ಸ್ವಲ್ಪ ಪೋಹ ಬೇಕಾಗಿತ್ತು, ತೆಳು ಪೋಹ ಇವಳಿಗೆ ಒಗ್ಗರಣೆ ಮಾಡ್ಕೊಡೋದಕ್ಕೆ, ಖುಷಿಗೆ ಆ ಥರ ಎಲ್ಲ ಚೆನ್ನಾಗಿರುತ್ತೆ ಅಂತ. ಅದ್ರಿಗೆ ಇನ್ನೊಂದು ಮೀಡಿಯಮ್ ತೆಳು ಪೋಹ ಬರುತ್ತಲ್ಲ, ಅದನ್ನು ಆರ್ಡ್ರ್ ಮಾಡಿದ್ದೆ. ಆಮೇಲೆ ತರಕಾರಿಗಳೆಲ್ಲ ಆರ್ಡ್ರ್ ಮಾಡಿದ್ದೆ. ಸೊ ಅದೆಲ್ಲನೂ ಎತ್ತಿಡ್ತಾ ಇದ್ದೀನಿ. ಫ್ರೆಶ್ ಆಗಿತ್ತು. ಇದು ಬೆಂಡೆಕಾಯಿ 2 ಥರ ಬರುತ್ತೆ, ಒಂದು 30 ರೂಪಾಯಿ, ಇನ್ನೊಂದು 15 ರೂಪಾಯಿ ಅಂತೇನು, ಅರ್ಧ kg ಇತ್ತು. ಇದು ಫ್ರೆಶ್ ಆಗಿದೆ ಅಂತ ತೋರಿಸ್ತಿದ್ರು. ಸರಿ, 15 ರೂಪಾಯಲ್ಲಿ ಇನ್ನೇನು ಫ್ರೆಶ್ ಆಗಿರೋದನ್ನೇ ತೊಗೊಳ್ಳೋಣ ಅಂತ. ಇನ್ನು ಟೊಮೊಟೊ ಇದೆಲ್ಲನೂ ಆರ್ಡ್ರ್ ಮಾಡಿದೆ. ಹೀರೆಕಾಯಿ, ಟೊಮೊಟೊ ಇದನ್ನೆಲ್ಲನೂ ಇವಾಗ ಫ್ರಿಡ್ಜಲ್ಲಿ ಎತ್ತಿಡಬೇಕು.
ಸ್ವಲ್ಪ ಎಷ್ಟೋ ದಿನ ಆಗಿತ್ತು, ಇಷ್ಟೊತ್ತು ಪಾತ್ರೆ ತೊಳೆದು ಇಷ್ಟು ಮನೆಯೆಲ್ಲ ಒರೆಸಿ, ಮನೆಯೇ ಒರೆಸಿರ್ಲ, ಮನೆ ಒರೆಸಿ ನಿಜ ಹೇಳ್ತೀನಿ ಮಿನಿಮಮ್ ಅಂತಂದ್ರೂ ಒಂದು 6 ತಿಂಗಳಾಯ್ತು ಅಂತ ಅನ್ಸುತ್ತೆ ಮನೆಯೇ ಒರೆಸಿಲ್ಲ. ಒಂದಿನ ಏನಾದ್ರು ನಗ್ಮ ಬರಲಿಲ್ಲ, ರಜಾ ಮಾಡಿದ್ಲು ಅಂತ ಹೇಳಿದ್ರು ಮನೆ ಕಸ ಗುಡಿಸ್ತಾ ಇದ್ದೆ ಅಷ್ಟೇ, ಮನೆ ಒರೆಸ್ತಾ ಇರಲಿಲ್ಲ. ಇವತ್ತು ತುಂಬ ಗಲೀಜಾಗಿತ್ತು ಅಂತ ಮನೆಯೂ ಕೂಡ ಒರೆಸ್ದೆ. ಕಂಪ್ಲೀಟಾಗಿ ಮನೆಯೆಲ್ಲ ಕ್ಲೀನ್ ಆಯಿತು, ತೋರಿಸ್ತೀನಿ. ಇಲ್ಲಿ ಕಿಚನ್ ಕಂಪ್ಲೀಟಾಗಿ ಒಂದು ಕಡೆಯಿಂದೆಲ್ಲ ಕ್ಲೀನ್ ಮಾಡಿದೆ. ಇಲ್ಲೊಂದಷ್ಟು ಪಾತ್ರೆಗಳಿದ್ವು, ಆ ಸಿಂಕಲ್ಲಿ ಒಂದಷ್ಟು ಪಾತ್ರೆಗಳಿದ್ವು, ಎಲ್ಲ ನೀರೆಲ್ಲ ಸೋರೋದಕ್ಕೆ ಇಟ್ಟಿದ್ದೀನಿ. ಆದರೆ ಏನೋ ಇಡೋದು ತೆಗೆದು, ಇಲ್ಲಾಂದರೆ ಬೆಳಗ್ಗೆ ನಗ್ಮ ಬಂದ್ಬಿಟ್ಟು ಅದನ್ನು ಎಲ್ಲ ಪಾತ್ರೆಗಳನ್ನ ಎಲ್ಲೆಲ್ಲಿ ಇಡಬೇಕು ಅದೆಲ್ಲ ಎತ್ತಿಟ್ಕೊತಾಳೆ. ಒಂಥರ ಕಂಪ್ಲೀಟಾಗಿ ಕ್ಲೀನ್ ಆಯಿತು. ಇನ್ನು ನನ್ನ ಮಗಳು ಕೂಡ ಈ ಕಡೆ ಇದ್ಲು, ಮನೆ ಕಸ ಎಲ್ಲ ಗುಡಿಸಿ ಒರೆಸಿದ್ದು ಆಗಿದೆ. ಖುಷಿಯಮ್ಮ, ಖುಷಿಯಮ್ಮ. ಸ್ನಾನಕ್ಕೆ ಹೋಗ್ಬೇಕು ನಾವು. ಕ್ಲೀನ್ ಬಾಲ್ಕನಿ ಎಲ್ಲ ಒರೆಸ್ದೆ ಒಣ. ಸೊ ನೋಡಿ ಏನಾಯ್ತು ವಾ, ಬೆಳಗ್ಗೆ ಹಚ್ಚಿದ ದೀಪನೂ ಕೂಡ ಹಾಗೆ ಉರಿತಾನೇ ಇದೆ. ಸೊ ಓಕೆ, ಇವತ್ತಿನ ಬ್ಲಾಗ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಿಂಗೆ ನೋಡಿ, ಆ ಕೆಲಸ ಈ ಕೆಲಸ ಅದು ಇದು ಅಂತ ಅಂದ್ಕೊಂಡು ಹಿಂಗೆ ಆಗ್ತಾ ಇರುತ್ತೆ. ಸೊ ನಿನ್ನೆ ಈವ್ನಿಂಗಿಂದ ಇವತ್ತಿನ ಈವ್ನಿಂಗ್ವರೆಗೂ ಅನ್ನೋ ಥರ ಬ್ಲಾಗ್ ಆಗ್ಬಿಡ್ತು. ಸೊ ಅದೇ ಹೇಳ್ದಂಗೆ ನನಗೆ ಬ್ಲಾಗ್ ಮಾಡೋಕ್ಕಾಗ್ತಲ್ಲ, ಕೆಲವೊಂದು ಕಾಲ್ಸ್ಗಳಿರ್ತವೆ, ಅದೆಲ್ಲ ಮಾತಾಡ್ತಾ ಇರಬೇಕಾಗುತ್ತೆ. ಅದಕ್ಕೆ ನನಗೂ ಹಿಂಗೆ ಆಗ್ತಾ ಇದೆ. ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ನಾನು ಬ್ಲಾಗ್ಸ್ಗಳನ್ನೆಲ್ಲ ಮಾಡಿ ಹಾಕೋದಕ್ಕೆ. ಇನ್ಮೇಲೆ ಗೊತ್ತಿಲ್ಲ, ಮೇ ಬಿ ಒಂದೊಂದು ದಿನ ಬರೋದು ಬ್ಲಾಗ್ಸ್ ಡೈಲಿ ಹಾಕೋದಕ್ಕೂ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ನನಗೆ ಮಾಡೋಕ್ಕೆ ಟೈಮ್ ಇತ್ತು ಅಂತಂದರೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಬೋರ್ ತೆಗಿತವ್ರೆ, ಇನ್ನೂ ಬೋರ್ ನಿಲ್ಲಿಸಿಲ್ಲ. 700 ಅಡಿನೋ 750 ಅಡಿನೋ ಆಗಿದೆ ಅಂತ ನಿನ್ನೆ ಹೇಳಿದ್ರು, ನಿನ್ನೆನೋ ಬೆಳಗ್ಗೆನೋ ಹೇಳಿದ್ರು. ಇನ್ನೂ ಗೊತ್ತಿಲ್ಲ, ಇನ್ನೂ ತೆಗಿತಾನೆ ಇದ್ದಾರೆ ಅಂತ ಅನ್ಸುತ್ತೆ. ಇವಾಗ ಎಲ್ಲಿ ನೋಡಿದ್ರು ನೀರಿಗೆ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ಹೆಂಗೆ ಅಲ್ಲ, ಅದಕ್ಕೆ ಇಲ್ಲೂ ಬೋರ್ಗಳು ತೆಗ್ದಿದ್ರು, ನೀರೆಲ್ಲ ಖಾಲಿ ಆಗಿತ್ತು, ಟ್ಯಾಂಕರ್ ಹೊಡಿತಾ ಇದ್ರು. ಇವಾಗ ಮತ್ತೆ ಬೋರ್ ತೆಗ್ಸೋಣ ಅಂತ ಹೇಳ್ಕೊಂಡು ಮಾಡ್ತಾ ಇದ್ದಾರೆ. ಅದು ಇನ್ನೂ ನಿನ್ನೆ ಶುರು ಆಗಿದ್ದು ಅನ್ಸುತ್ತೆ ಬೆಳಗ್ಗೆ. ಇನ್ನೂ ಓಡ್ತಾನೆ ಐತೆ. ಅಯ್ಯೋ ಒಂಥರ ಚಿಂತೆ, ನೀರಿಲ್ಲ ಇನ್ನು ಹಿಂಗೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಾವು ಬೇರೆ ಮನೆ ಕಟ್ಟಬೇಕು ಅಂತ ಬೇರೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಬೋರ್ ತೆಗ್ಸ್ಬೇಕಾ ಬೇಡವಾ, ಇದೇ ಒಂದು ಯೋಚನೆಯಲ್ಲಿ ಇದ್ದೀವಿ. ನನ್ಗೆ ಅನ್ಸೋ ಪ್ರಕಾರ ಏನ್ ಅನ್ಸ್ತಾ ಇದೆ ಅಂತಾರೆ, ಬೇಡ ಅನ್ನೋ ಥರ ಫೀಲ್ ಆಗ್ತಾ ಇದೆ ನನಗೆ. ಯಾಕೆಂದ್ರೆ ಕಾರ್ಪೊರೇಷನ್ ನೀರಿನೇನು ಆಲ್ಮೋಸ್ಟ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಜೊತೆಗೆ ನೀರು ಈ ಟ್ಯಾಂಕರಲ್ಲಿ ಓಡಿಸ್ಕೊಂಡ್ಬಿಟ್ರೆ ಒಂದು ವಾರ ಪೂರಿ ಆಗ್ಬಿಡುತ್ತೇನೋ. ಈ ನೀರು ಏನು ಗೊತ್ತಾ, ಸಿಕ್ಕಿದ್ರೆ ಓಕೆ, ನಾವು ಬೋರ್ ತೆಗ್ಸಿ. ಏನಾದ್ರು ಸಿಗ್ಲಿಲ್ಲ ಅಂತಂದ್ರೆ ಏನಾಗ್ಬೋದು ಅಂತ ಒಂಥರ ನನಗೂ. ಇವಾಗ ಎಲ್ಲ ಅಂದರೆ ನಮ್ಮ ಅಕ್ಕಪಕ್ಕ ಸೈಟ್ ಅವರೆಲ್ಲ ಏನು ಬೋರ್ಗಳನ್ನ ತಗ್ಸಿದ್ರು, 600 ಅಡಿ ತಗ್ಸಿದ್ರಂತೆ, 650 ಅಡಿ, ಕೆಲವ್ರಿಗೆ 400 ಅಡಿಗೆ ಸಿಕ್ಕಿತ್ತಂತೆ. ಸೊ ಈ ಥರ ಎಲ್ಲ ತಗ್ಸಿರೋರ್ಗೆಲ್ಲ ಈ ಸರಿ ನೀರೇ ಇರಲಿಲ್ವಂತೆ, ಅವರೆಲ್ಲ ಟ್ಯಾಂಕರ್ ಓಡಿಸ್ಕೊಂಡಿದ್ರಂತೆ. ಅದಕ್ಕೋಸ್ಕರ ನನಗೂ ಇವಾಗ ಬೋರ್ ತೆಗಿಸ್ಬೇಕಾ ಬೇಡವಾ ಅನ್ನೋ ಗೊಂದಲ ಶುರು ಆಗಿದೆ. ಹೇಳಿ ನಿಮಗೂ ಒಂದಷ್ಟು ಏನಾರು ಐಡಿಯಾ ಇದ್ರೆ ಹೇಳಿ. ನನ್ನ ಐಡಿಯಾ ಬಂದು ನನಗನ್ನಿಸ್ತಾ ಇದೆ ಬೋರ್ ಒಂದ್ಸರಿ ಬೇಡ ಅನ್ನೋ ಥರನೇ ಅನಿಸ್ತಾ ಇದೆ. ಟ್ಯಾಂಕರ್ ಓಡಿಸ್ಕೊಳ್ಳೋಣ ಬಿಡು, ಇನ್ನು ಕಾರ್ಪೊರೇಷನ್ ನೀರು ಯಾವತ್ತಿದ್ರು ಪೈಪ್ ಲೈನ್ ಅದು ಬಂದೇ ಬರುತ್ತೆ, ಪೈಪು ಆಗುತ್ತೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಆದರೆ ಬೋರ್ ನೀರು ಸಿಗಲಿಲ್ಲ ಅಂದರೆ ಏನು ಮಾಡಬೇಕು, ಅದು ನನಗೆ ಚಿಂತೆ. ಸೊ ಅದಕ್ಕೆ ಯಾಕಂದರೆ 2-2.5 ಲಕ್ಷ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಕಡಿಮೆ ಅಮೌಂಟ್ ಅಲ್ವೇ ಅಲ್ಲ, ಗೊತ್ತಿಲ್ಲ. ಇನ್ನೂ ಯೋಚನೆಯಲ್ಲೇ ಇದ್ದೀವಿ. ಅಲ್ಲಿನೂ ನೋಡಿ ಇನ್ನೂ ಸೌಂಡ್ ಕೇಳಿಸ್ತೈತಿ. ಇವಾಗ ಅಲ್ಲಿ ಹೋದ್ನೆಲ್ಲ ಫೋನ್ ಮಾಡಿದ್ರು. ಹಾಂ ನಡಿ ಸ್ನಾನ ಮಾಡೋಣ ನಡಿ. ಇವಾಗ ಫೋನ್ ಮಾಡಿದ್ರು, ಯಶವಂತಪುರದಲ್ಲಿದ್ದೀನಿ, ಇಲ್ಲಿ ಮಳೆ ಬರ್ತಾ ಇದೆ ನೋಡು ಹೊರಗಡೆ ಅಂತ. ಅದಕ್ಕೆ ಬಾಲ್ಕನಿಗೆ ಹೋಗಿ ನೋಡೋಣ ಅಂತ ಹೋದೆ. ಅಲ್ಲಿಗೆ ಕಾಲ್ ಕಟ್ಟಾಯಿತು ಕೂಡ. ನಾನು ಮಾತಾಡ್ತಾ ಇರುವಾಗಲೇ ಕಾಲ್ ಕಟ್ಟಾಯಿತು ಅಲ್ಲಿಗೆ, ಅಂದರೆ ವಿಡಿಯೋ ಏನು ಮಾಡ್ತಾ ಇದೆ ಅದು ಕಟ್ಟಾಯಿತು. ಅದಕ್ಕೆ ನೋಡೋಣ ಅಂತ ಹೋದ್ನಲ್ಲ, ಇಲ್ಲಿ ಮಳೆ ಬರೋ ಥರ ಇದೆ ಅದಕ್ಕೆ. ಸೊ ನೋಡೋಣ, ಇದೇ ಯೋಚನೆ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ನೋಡೋಣ, ಒಂದಷ್ಟು ಸಜೆಷನ್ಗಳನ್ನ ತಿಳಿಸಿ. ನಾವು ಇವಾಗ ಏನೋ ಮನೆ ಕಟ್ಟಕ್ಕೆ ಶುರು ಮಾಡಿದ್ರೆ ಬೋರ್ ತೆಗಿಸ್ಬೇಕಾ ಇಲ್ಲ ಅಂತಂದರೆ ಬೇಡವಾ ಅನ್ನೋದು ಒಂದಷ್ಟು ಸಜೆಷನ್ಸ್. ಆ್ಯಂಡ್ ನೀವುಗಳು ಮನೆ ಕಟ್ಟಿದಾಗ ಎಷ್ಟೆಷ್ಟು ಅಡಿಗೆ ನಿಮಗೆ ನೀರು ಸಿಕ್ಕಿದೆ, ಅಥವಾ ಈ ಬಿಸಿಲಲ್ಲಿ ಈ ಬೇಸಿಗೆನಲ್ಲಿ ನೀರೇನಾದ್ರು ಎಷ್ಟು ತೆಗ್ಸಿದ್ರಿ, ನೀರೇನಾದ್ರು ಖಾಲಿ ಆಗೋಯ್ತಾ, ಇಲ್ಲ ಅಂತಂದ್ರೆ ನೀವು ಈ ಥರ ಟ್ಯಾಂಕರ್ಗಳನ್ನ ಹೊಡಿಸ್ಕೊಂಡಿದ್ದೀರಾ, ಏನು ಎತ್ತ ನನಗೂ ಒಂದು ಪಟ್ಟಂತ. ಇನ್ನೂ ಇವಾಗ ಆಲ್ರೆಡಿ ಒಂದು ಸ್ವಲ್ಪ ಕನ್ಫ್ಯೂಷನಲ್ಲಿ ಇದ್ದೀವಲ್ವಾ, ನಮಗೂ ಒಂದು ಬೇಗ ಪಟ್ಟಂತ ಒಂದು ಐಡಿಯಾ ಬರುತ್ತೆ. ಅದಕ್ಕೋಸ್ಕರನೇ ನೀವು ಒಂದಷ್ಟು ನನಗೆ ಸಜೆಸ್ಟ್ ಮಾಡಿ. ಕೆಲವೊಂದು ಈ ಥರ ಸಜೆಷನ್ಗಳನ್ನ ನಿಮಗೆ ಕೇಳ್ತಾ ಇರ್ತೀನಿ. ಖಂಡಿತ ನಿಮ್ಮೆಲ್ಲರ ಸಜೆಷನ್ ತುಂಬಾ ಮುಖ್ಯ. ನಾನು ಅದನ್ನು
ಯಾರ್ದು ಜಾಸ್ತಿ ಪರ್ಸೆಂಟೇಜಲ್ಲಿ ಬಂದಿರುತ್ತೆ ಅದನ್ನು ನಾನು ಅಕ್ಸೆಪ್ಟ್ ಮಾಡ್ಕೊತೀನಿ. ಓಕೆನಾ, ಅಂದರೆ ಆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ. ಸೊ ಓಕೆನಾ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೊಂದು ಬ್ಲಾಗ್ನಲ್ಲಿ, ಹೊಸ ಬ್ಲಾಗ್ನಲ್ಲಿ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.